ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಭಾರತದ ನೆರೆಹೊರೆಯ ದೇಶಗಳು ಅಥವಾ ರಾಷ್ಟ್ರಗಳ ಒಂದು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಮೊದಲನೇ ಪ್ರಶ್ನೆ, ಭಾರತದ ಉತ್ತರಕ್ಕೆ ಇರುವಂತಹ ನೆರೆಹೊರೆಯ ದೇಶಗಳು ಚೀನಾ, ನೇಪಾಳ ಮತ್ತು ಭೂತಾನ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅದರ ಜೊತೆಗೆ ಭಾರತದ ಪೂರ್ವಕ್ಕೆ ಇರುವಂತಹ ದೇಶಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಬಾಂಗ್ಲಾದೇಶ ಮತ್ತು ಮಯನ್ಮಾರ್, ಬಿ ಬಾಂಗ್ಲಾದೇಶ ಮತ್ತು ಭೂತಾನ್, ಸಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್, ಡಿ ಶ್ರೀಲಂಕಾ ಮತ್ತು ಭೂತಾನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗುರುತಿಸೋದಾದರೆ ಯಾವುದು ಎ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದರೆ, ಎರಡನೇ ಪ್ರಶ್ನೆ, ಸಾಮಾನ್ಯ ಶಕ 1972 ಶಿಮ್ಲಾ ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಿತು. ಈ ಒಪ್ಪಂದದಲ್ಲಿ ಭಾಗವಹಿಸಿದಂತಹ ಪ್ರಧಾನಿ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಎ ಜವಾಹರ್ಲಾಲ್ ನೆಹರು, ಬಿ ರಾಜೀವ್ ಗಾಂಧಿ, ಸಿ ಇಂದಿರಾ ಗಾಂಧಿ, ಡಿ ವಿ ಗಿರಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಇದರಲ್ಲಿ ಸಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಶ್ರೀಮತಿ ಇಂದಿರಾ ಗಾಂಧಿ ಅಂತಕ್ಕಂಥವರು ಈ 1972ರಲ್ಲಿ ಏನು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ, ಸಾಮಾನ್ಯ ಶಕ 1999ರ ಕಾರ್ಗಿಲ್ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಉತ್ತಮಪಡಿಸಲು ಅಮೃತಸರದಿಂದ ಲಾಹೋರ್ಗೆ ಬಸ್ ಯಾತ್ರೆಯನ್ನು ಪ್ರಾರಂಭಿಸಿದ ಭಾರತದ ಪ್ರಧಾನಿ ಯಾರು ಅಂತಕ್ಕಂಥದ್ದಿದೆ. ಇಲ್ಲಿ ಎ ಮನಮೋಹನ್ ಸಿಂಗ್ ಇದೆ, ಬಿ ಪಿ ವಿ ನರಸಿಂಹರಾವ್ ಇದೆ, ಸಿ ಅಟಲ್ ಬಿಹಾರಿ ವಾಜಪೇಯಿ ಇದೆ, ಇನ್ನು ಡಿ ಐ ಕೆ ಗುಜ್ರಾಲ್ ಇದೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದ್ರೆ ಯಾವುದು ಸಿ ಅಟಲ್ ಬಿಹಾರಿ ವಾಜಪೇಯಿ ಅಂತಕ್ಕಂಥವ್ರು 1999ರಲ್ಲಿ ಇವರು ಪ್ರಧಾನಮಂತ್ರಿ ಆಗಿದ್ದರು. ಹಾಗೆ ಪೋಖ್ರಾನ್ ಅಂತಕ್ಕಂಥ ಒಂದು ಅಣುಬಾಂಬನ್ನು ಕೂಡ ಇವರು ಏನು ಅಬ್ದುಲ್ ಕಲಾಂ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಸೇರಿ ಅವರು ಪೋಖ್ರಾನ್ ಅಂತಕ್ಕಂಥ ಸ್ಥಳದಲ್ಲಿ ಒಂದು ಅಣುಬಾಂಬನ್ನು ಕೂಡ ಏನು ಮಾಡ್ತಾರೆ, ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ಗಮನಿಸ್ಬೋದು ಸ್ನೇಹಿತರೆ. ಇನ್ನು ನಾಲ್ಕನೇ ಪ್ರಶ್ನೆ, ಚೀನಾದ ಆಕ್ರಮಣದಿಂದ ನಿರಾಶ್ರಿತರಾಗಿ ಭಾರತಕ್ಕೆ ಬಂದಂತಹ ಟಿಬೆಟಿಯನ್ನರಿಗೆ ಕರ್ನಾಟಕದ ಈ ಸ್ಥಳಗಳಲ್ಲಿ ನೆಲೆಯನ್ನು ಕಲ್ಪಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಎ ಮುಂಡರಗಿ ಮತ್ತು ಬೇಲೂರು, ಬಿ ಮುಂಡಗೋಡ ಮತ್ತು ಬೇಲೂರು, ಸಿ ಮುಂಡರಗಿ ಮತ್ತು ಬೈಲುಕುಪ್ಪೆ, ಇನ್ನು ಡಿ ಮುಂಡಗೋಡ ಮತ್ತು ಬೈಲುಕುಪ್ಪೆ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಡಿ ಸರಿಯಾದಂಥ ಉತ್ತರ, ಮುಂಡಗೋಡ ಮತ್ತು ಬೈಲುಕುಪ್ಪೆ ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು ಐದನೇ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋದರೆ, ಚೀನಿ ಪ್ರಧಾನಿ ಚಯಾನ್ ಲಾಯ್ ಅವರು ಭಾರತಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನೆಹರು ಅವರ ಜೊತೆ ಪಂಚಶೀಲ ಸೂತ್ರಕ್ಕೆ ಸಹಿ ಹಾಕಿದ ವರ್ಷ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದರಲ್ಲಿ ಎ ಸಾಮಾನ್ಯ ಶಕ 1954, ಬಿ 1955, ಸಿ 1964, ಡಿ 1962 ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ 1962 ಸರಿಯಾದಂಥ ಉತ್ತರ ಸ್ನೇಹಿತರೆ. ಡಿ ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಆರನೇ ಪ್ರಶ್ನೆ, ಭಾರತದ ದಕ್ಷಿಣಕ್ಕಿರುವಂತಹ ನೆರೆಯ ದ್ವೀಪ ರಾಷ್ಟ್ರ ಯಾವುದು ಅಂತಕ್ಕಂಥದ್ದಿದೆ. ಇಲ್ಲಿ ಎ ಮಯನ್ಮಾರ್, ಬಿ ಅಂಡಮಾನ್ ನಿಕೋಬಾರ್, ಸಿ ಬಾಂಗ್ಲಾದೇಶ, ಡಿ ಶ್ರೀಲಂಕಾ ಅಂತಕ್ಕಂಥದ್ದಿದೆ. ಇದರಲ್ಲಿ ನೆರೆಯ ದ್ವೀಪ ಅಂತಕ್ಕಂಥ ಕೇಳಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಯಾವುದು ಡಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ, ಶ್ರೀಲಂಕಾ. ಯಾಕೆಂದರೆ ಇದು ಭಾರತದ ಕೆಳಗಡೆ ಇರತಕ್ಕಂಥದ್ದು, ಇದನ್ನು ನಾವು ದ್ವೀಪ ರಾಷ್ಟ್ರ ಅಂತ ಕರಿತೀವಿ. ಹಾಗೆಯೇ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂತಹ ಒಂದು ಯಾವುದೋ ಜಲಸಂಧಿ ಯಾವುದು ಅಂತ ಕೂಡ ಕೇಳ್ಬೋದು, ಪಾಕ್ ಜಲಸಂಧಿ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಇನ್ನು ಏಳನೇ ಪ್ರಶ್ನೆ, ದಕ್ಷಿಣ ಏಷ್ಯಾದ ದೇಶಗಳು ಪರಸ್ಪರ ಸಹಕಾರ ಮತ್ತು ಪ್ರೋತ್ಸಾಹ ನೀಡಲು ಸ್ಥಾಪಿಸಿಕೊಂಡಂತಹ ಸಾರ್ಕ್ ಸಂಘಟನೆ ಎಂಟನೇ ಸದಸ್ಯ ರಾಷ್ಟ್ರ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಯಾವುದು ಅಂತಕ್ಕಂಥದ್ದನ್ನು ನೋಡಿದರೆ ಎ ನೇಪಾಳ, ಬಿ ಶ್ರೀಲಂಕಾ, ಸಿ ಭೂತಾನ್, ಡಿ ಅಫ್ಘಾನಿಸ್ತಾನ್ ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ
ಡಿ ಅಫ್ಘಾನಿಸ್ತಾನ ಅಂತಕ್ಕಂಥದ್ದು. ಇದು 8ನೇ ಸದಸ್ಯ ರಾಷ್ಟ್ರವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು 8ನೇ ಪ್ರಶ್ನೆ, ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ ವೃದ್ಧಿಸುವುದಕ್ಕಾಗಿ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ಸಾರ್ಕ್ ಅಸ್ತಿತ್ವಕ್ಕೆ ಬಂದಂತಹ ವರ್ಷ ಕೇಳಿದರೆ ಎ ಸಾಮಾನ್ಯ ಶಕ 1995, ಬಿ 1985, ಸಿ 1988, ಹಾಗೆ ಡಿ 2007 ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡಿದ್ರೆ ಬಿ 1985 ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು 9ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ, ಪಾಕ್ ಪ್ರೇರೇಪಿತ ಭಯೋತ್ಪಾದಕರು ಡಿಸೆಂಬರ್ 13, 2001 ಭಾರತದ ಸಂಸತ್ತಿನ ಮೇಲೆ ದಾಳಿ ಮಾಡಿದರ ಪರಿಣಾಮ ಏನಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ. ಇದಕ್ಕೆ ಎ ಆಪ್ಷನ್ ಭಾರತದ ರಕ್ಷಣಾ ವ್ಯವಸ್ಥೆಯು ಬಲಗೊಂಡಿತು, ಬಿ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧವನ್ನು ಮತ್ತಷ್ಟು ಹದಗೆಡಿಸಿತು, ಸಿ ಭಾರತ ಮತ್ತು ಪಾಕಿಸ್ತಾನದ ಸ್ನೇಹ ಸಂಬಂಧ ಹೆಚ್ಚಾಯಿತು, ಹಾಗೆ ಡಿ ಲಾಹೋರ್ ಬಸ್ ಯಾತ್ರೆಯನ್ನು ಭಾರತದ ಪ್ರಧಾನಮಂತ್ರಿ ವಾಜಪೇಯಿ ಅವರು ಪ್ರಾರಂಭಿಸಿದರು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಮತ್ತಷ್ಟು ಹದಗೆಡಿಸಿತು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 10ನೇ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ, 1965 ನಡೆದಂತಹ ಪಾಕ್ ಯುದ್ಧದ ಪರಿಣಾಮ, ಭಾರತ ಮತ್ತು ಪಾಕ್ ಯುದ್ಧದ ಪರಿಣಾಮಗಳನ್ನು ಗುರುತಿಸಬೇಕಂತ ಹೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಯಾವುದು ಅಂತಕ್ಕಂಥದ್ದನ್ನು ಎ ಕಾಶ್ಮೀರ ಸಮಸ್ಯೆಯನ್ನು ಕೇವಲ ಭಾರತ ಮತ್ತು ಪಾಕಿಸ್ತಾನ ಮಾತುಕತೆಯಿಂದ ಮಾತ್ರ ಬಗೆಹರಿಸಿಕೊಳ್ಳಬೇಕೆಂದು ಒಪ್ಪಲಾಯಿತು, ಹಾಗೆ ಬಿ ಭಾರತವು ಯುದ್ಧದ ಸೆರೆ ಹಿಡಿದು 80,000ಕ್ಕೂ ಮೇಲ್ಪಟ್ಟ ಪಾಕಿಸ್ತಾನಿ ಸೈನಿಕರನ್ನು ಸ್ವದೇಶಕ್ಕೆ ಒಪ್ಪಿಸಿತು, ಸಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಶಿಮ್ಲಾ ಒಪ್ಪಂದ ನಡೆಯಿತು, ಡಿ ಎ ಮತ್ತು ಬಿ ಎರಡೂ ಸರಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು ಸರಿಯಾದಂಥ ಉತ್ತರ ಡಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಎ ಮತ್ತು ಬಿ ಎರಡೂ ಸರಿ ಸ್ನೇಹಿತರೆ. ಇನ್ನು 11ನೇ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋಗೋಣ. ಪಂಚಶೀಲ ಸೂತ್ರಕ್ಕೆ ಸಹಿ ಹಾಕಿದಂತಹ ಈ ಕೆಳಗಿನ ರಾಷ್ಟ್ರಗಳನ್ನು ಗುರುತಿಸಿ ಅಂತಕ್ಕಂಥದ್ದಿದೆ. ಎ ಭಾರತ ಮತ್ತು ಬಾಂಗ್ಲಾದೇಶ, ಬಿ ಭಾರತ ಮತ್ತು ಮಯನ್ಮಾರ್, ಸಿ ಭಾರತ ಮತ್ತು ಪಾಕಿಸ್ತಾನ, ಡಿ ಭಾರತ ಮತ್ತು ಚೀನಾ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡಿದ್ರೆ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದಂಥದ್ದು ಡಿ ಭಾರತ ಮತ್ತು ಚೀನಾ ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು 12ನೇ ಪ್ರಶ್ನೆ, ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷಕ್ಕೆ ಕಾರಣವಾದಂತಹ ಮುಖ್ಯ ವಿಚಾರಗಳು ಯಾವುವು ಅಂತಕ್ಕಂಥದ್ದಿದೆ. ಇದರಲ್ಲಿ ಎ ಟಿಬೆಟ್ ಮತ್ತು ಜಮ್ಮು ಕಾಶ್ಮೀರ, ಬಿ ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶ, ಸಿ ಅರುಣಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ, ಡಿ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥ ಆಪ್ಷನ್ಗಳಿದಾವೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು ಬಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶ. ಪ್ರಸ್ತುತವಾಗಿಯೂ ಕೂಡ ಇವರು ಚೀನಾ ದೇಶದವರು ಅರುಣಾಚಲ ಪ್ರದೇಶದಲ್ಲಿ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ಇನ್ನು 13ನೇ ಪ್ರಶ್ನೆ, ಚೀನಾ ಮತ್ತು ಭಾರತದ ನಡುವಿನ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಅಂಶಗಳನ್ನು ಪರಿಶೀಲಿಸಿ. ಎ ಭಾರತದ ಮೇಲೆ 1962ರಲ್ಲಿ ಚೀನಾ ಟಿಬೆಟಿನ ಸಮಸ್ಯೆಯ ಹಿನ್ನೆಲೆಯಲ್ಲಿ ಈಶಾನ್ಯ ಗಡಿನಾಡಿನಿಂದ ಹಿಡಿದು ಲಡಾಖಿನ ತನಕ ಭಾರೀ ಆಕ್ರಮಣವನ್ನು ಮಾಡಿತು. ಇನ್ನು ಬಿ 1962ರ ಭಾರತ ಚೀನಾ ಯುದ್ಧ ಏಕಪಕ್ಷೀಯ ಯುದ್ಧವಾಗಿದ್ದರಿಂದ ಚೀನಾ ಭಾರತದ ಸುಮಾರು 12,000 ಚದರ ಮೈಲುಗಳಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡಿತು ಅಂತಕ್ಕಂಥದ್ದಿದೆ. ಇದರಲ್ಲಿ ಎ ಆಪ್ಷನ್ ಹೇಳಿಕೆ 1 ಮಾತ್ರ ಸರಿ, ಬಿ ಹೇಳಿಕೆ 2 ಮಾತ್ರ ಸರಿ, ಸಿ ಹೇಳಿಕೆ 1 ಮತ್ತು 2 ಸರಿ, ಡಿ ಹೇಳಿಕೆ 1 ಮತ್ತು 2 ತಪ್ಪು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಯಾವುದು ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಹೇಳಿಕೆ 1 ಮತ್ತು 2 ಸರಿಯಾಗಿದ್ದಾವಂತ ಸ್ನೇಹಿತರೆ.
ಯಾಕೆಂದರೆ ಚೀನಾ ದೇಶದವರು 12,000 ಚದರ ಕಿಲೋಮೀಟರ್ ಅಷ್ಟು ವಶಪಡಿಸ್ಕೊಂಡಿದ್ದಾರೆ ಸ್ನೇಹಿತರೆ. 1962ರಲ್ಲಿ ಟಿಬೇಟ್ನ ಸಮಸ್ಯೆಯಿಂದ ಏನು ಲಡಾಖ್ನಿಂದ ಹಿಡಿದು ಭಾರೀ ಆಕ್ರಮಣವನ್ನು ಮಾಡಿತು. ಯುದ್ಧ ಕೂಡ ಚೀನಾದ ಮೇಲೆ ಆಯಿತು ಸ್ನೇಹಿತರೆ. ಇನ್ನು 14ನೇ ಪ್ರಶ್ನೆ, ನೇಪಾಳವು ಹೊರ ದೇಶಗಳೊಂದಿಗೆ ಸಂಪರ್ಕ ಹೊಂದಲು ಅನಿವಾರ್ಯವಾಗಿ ಭಾರತವನ್ನು ಅವಲಂಬಿಸಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತಕ್ಕಂಥ ಪ್ರಶ್ನೆ ಇದೆ ಸ್ನೇಹಿತರೆ. ಇದರಲ್ಲಿ ಎ, ನೇಪಾಳ ಭೂ ಆವೃತವಾಗಿರುವ ಪ್ರದೇಶವಾಗಿರುವುದರಿಂದ. ಬಿ, ಮೊದಲಿನಿಂದಲೂ ಭಾರತ ನೇಪಾಳ ಸಂಬಂಧ ನಿಕಟವಾಗಿರುವುದರಿಂದ. ಸಿ, ಎರಡೂ ದೇಶಗಳ ಗಡಿಗಳು ಮುಕ್ತವಾಗಿ ಇರುವುದರಿಂದ. ಡಿ, ನೇಪಾಳದಲ್ಲಿ ರಾಜಪ್ರಭುತ್ವ ಕೊನೆಗೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಜಾರಿಗೆ ಬಂದಿದ್ದರಿಂದ ಅಂತಕ್ಕಂಥದ್ದು ಇದೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ ಯಾವುದು ಎ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ನೇಪಾಳ ಮತ್ತು ಭೂ ಆವೃತ ಪ್ರದೇಶವಾಗಿರುವುದರಿಂದ ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು 15ನೇ ಪ್ರಶ್ನೆ, 1949ರಲ್ಲಿ ಭಾರತ ಮತ್ತು ಭೂತಾನ್ ಮಾಡಿಕೊಂಡಂತಹ ಒಪ್ಪಂದದ ಕರಾರುಗಳಲ್ಲಿ ಸರಿಯಾದದ್ದನ್ನು ತಿಳಿಸಿ ಅಂತಕ್ಕಂಥದ್ದಿದೆ. ಇಲ್ಲಿ ಸರಿಯಾದದ್ದನ್ನು ತಿಳಿಸಿ ಅಂತಕ್ಕಂಥದ್ದು ನೋಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದು, ಭಾರತ ಮತ್ತು ಭೂತಾನಿನ ಆಂತರಿಕ ವ್ಯವಹಾರಗಳಲ್ಲಿ ಕೈ ಹಾಕುವುದಿಲ್ಲ ಎಂಬ ಭರವಸೆಯನ್ನು ನೀಡಿತು. ಹಾಗೆ ತನ್ನ ಬಾಹ್ಯ ವ್ಯವಹಾರಗಳಲ್ಲಿ ಭಾರತದ ಮಾರ್ಗದರ್ಶನ ಪಡೆಯಲು ಒಪ್ಪಿಗೆಯನ್ನು ಸೂಚಿಸುತ್ತೆ. ಹಾಗೆ ಭಾರತದ ಪ್ರಯತ್ನದ ಫಲವಾಗಿ ಭೂತಾನ್ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆಯಿತು. ಭೂತಾನ್ ಸಾರ್ಕ್ನ ಸದಸ್ಯ ರಾಷ್ಟ್ರವಾಯಿತು ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನಾವು ಗಮನಿಸುವುದಾದರೆ ಇಲ್ಲಿ ನೋಡ್ರಿ, ಎ ಹೇಳಿಕೆ 1 ಮಾತ್ರ ಸರಿ, ಬಿ ಹೇಳಿಕೆ 2, 3 ಮಾತ್ರ ಸರಿ, ಸಿ ಹೇಳಿಕೆ 1 ಮತ್ತು 2 ಸರಿ, ಡಿ ಹೇಳಿಕೆ 1 ಮತ್ತು 4 ಸರಿ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸಿ, ಸರಿಯಾದಂಥ ಉತ್ತರ ಸಿ ಆಗುತ್ತೆ ಸ್ನೇಹಿತರೆ. ಹೇಳಿಕೆ 1 ಮತ್ತು 2 ಸರಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 16ನೇ ಪ್ರಶ್ನೆ, 1988ರಲ್ಲಿ ಶ್ರೀಲಂಕಾ ದೇಶದೊಳಗಿನ ತಮಿಳು ರಾಜಕೀಯ ಪ್ರತ್ಯೇಕತೆಗಾಗಿ ಮಾಡುತ್ತಿದ್ದಂತಹ ಹೋರಾಟವನ್ನು ಶಮನಗೊಳಿಸಲು ಭಾರತದ ಶಾಂತಿ ದಳವನ್ನು ಶ್ರೀಲಂಕಾಗೆ ಕಳಿಸಲಾಯಿತು. ಹಾಗಾದರೆ ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯಾಗಿದ್ದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು ಅಂತಕ್ಕಂಥದ್ದನ್ನು ಗಮನಿಸೋದರೆ ಎ ರಾಜೀವ್ ಗಾಂಧಿ, ಬಿ ಇಂದಿರಾ ಗಾಂಧಿ, ಸಿ ಪಿ ವಿ ನರಸಿಂಹ ರಾವ್, ಡಿ ಮೊರಾರ್ಜಿ ದೇಸಾಯಿ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ರಾಜೀವ್ ಗಾಂಧಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 17ನೇ ಪ್ರಶ್ನೆ, ರಾಮಾಯಣ ಕಾಲದಿಂದಲೂ ಭಾರತ ಈ ನೆರೆಯ ರಾಷ್ಟ್ರದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಎ ಶ್ರೀಲಂಕಾ, ಬಿ ಮಯನ್ಮಾರ್, ಸಿ ಪಾಕಿಸ್ತಾನ, ಡಿ ಭೂತಾನ್ ಅಂತಕ್ಕಂಥದ್ದಿದೆ. ರಾಮಾಯಣ ಕಾಲದಿಂದಲೂ ಅಂತಕ್ಕಂಥದ್ದನ್ನು ನೀವು ನೆನಪು ಮಾಡ್ಕೊಂಡ್ರೆ ಸಾಕು ಯಾವುದು ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಎ ಶ್ರೀಲಂಕಾ ಅಂತಕ್ಕಂಥದ್ದು ಸ್ನೇಹಿತರೆ. ಇದು ರಾಮಾಯಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ರಾವಣಾಸುರನನ್ನು ಶ್ರೀರಾಮ ಹೋಗಿ ಅಲ್ಲಿ ಏನು ಮಾಡ್ತಾನೆ, ಕೊಲ್ತಾನೆ ಸ್ನೇಹಿತರೆ. ಇನ್ನು 18ನೇ ಪ್ರಶ್ನೆ, ನೇಪಾಳದ ಮೂಲಕ ವಸ್ತು ಸಾಮಗ್ರಿಗಳನ್ನು ಸುಂಕ ನೀಡದೆ ಮುಕ್ತವಾಗಿ ಭಾರತಕ್ಕೆ ತರಬಹುದಾದಂತಹ ಒಪ್ಪಂದಕ್ಕೆ 1971ರಲ್ಲಿ ಸಹಿ ಹಾಕಿದ ರಾಷ್ಟ್ರಗಳು ಯಾವುದು ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಇಲ್ಲಿ ಎ ಭಾರತ ಮತ್ತು ಚೀನಾ, ಬಿ ಭಾರತ ಮತ್ತು ನೇಪಾಳ, ಸಿ ಭಾರತ ಮತ್ತು ಶ್ರೀಲಂಕಾ, ಡಿ ಭಾರತ ಮತ್ತು ಭೂತಾನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಭಾರತ ಮತ್ತು ನೇಪಾಳ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಬಿ ಸರಿಯಾದಂತಹ ಉತ್ತರ. ಇನ್ನು 19ನೇ ಪ್ರಶ್ನೆ, ಭಾರತದ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿಯನ್ನು ಹತ್ಯೆ ಮಾಡಿದ ಉಗ್ರಗಾಮಿ ಸಂಘಟನೆ ಯಾವುದು ಅಂತಕ್ಕಂಥದ್ದಿದೆ. ಎ ತಮಿಳು ಉಗ್ರಗಾಮಿಗಳ ವಿಮೋಚನಾ ಸಂಘಟನೆ, ಬಿ ಅಲ್-ಖೈದಾ, ಸಿ ಹಿಜ್ಬುಲ್ಲಾ ಮುಜಾಹಿದೀನ್, ಡಿ ತಾಲಿಬಾನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ
ಯಾವುದು? ತಮಿಳು ಉಗ್ರಗಾಮಿಗಳ ವಿಮೋಚನಾ ಸಂಘಟನೆ ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು 20ನೇ ಪ್ರಶ್ನೆ, ಸಾರ್ಕ್ಗೆ ಸಂಬಂಧಿಸಿದಂತೆ ಸರಿಯಾದಂತಹ ಹೇಳಿಕೆಯನ್ನು ಗಮನಿಸಿ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಬೇಕಾಗುತ್ತೆ. ಎ 1985ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಬಿ ಪ್ರಸ್ತುತ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು 8 ಇರ್ತಕ್ಕಂಥದ್ದನ್ನು ಒಳಗೊಂಡಿದೆ ಅಂತಕ್ಕಂಥದ್ದಿದೆ. ಸಿ ದಕ್ಷಿಣ ಏಷ್ಯಾದ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಸಾರ್ಕ್ನ ಉದ್ದೇಶವಾಗಿದೆ. ಡಿ ಮೇಲಿನ ಎಲ್ಲವೂ ಅಂತಕ್ಕಂಥದ್ದಿದೆ. ಇದು 1985ರಲ್ಲಿ ಅಸ್ತಿತ್ವಕ್ಕೆ ಬಂತು. ಪ್ರಸ್ತುತ 8 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಇದು ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇದರ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಡಿ ಸರಿಯಾದಂತಹ ಉತ್ತರ ಆಗುತ್ತೆ. ಈ ಮೇಲಿನ ಎಲ್ಲವುಗಳು ಸರಿಯಾಗಿದ್ದಾವೆ ಸ್ನೇಹಿತರೆ. ಎಲ್ರಿಗೂ ಕೂಡ ಈ ಭಾರತದ ನೆರೆಹೊರೆಯ ದೇಶದ ಬಹು ಆಯ್ಕೆ ಪ್ರಶ್ನೋತ್ತರಗಳು ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಮುಂದಿನ ವಿಡಿಯೋಕ್ಕಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತಕ್ಕಂಥದ್ದನ್ನು ಕೇಳ್ಕೊಳ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು.